ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೋಡೋಣ ಮಾರ್ಕ್ ವರ್ಸಸ್ 45 ಫಿಲಮ್ನ ಪ್ಲಸ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ಸ್ ಅಂಡ್ ಡೀಟೇಲ್ಸ್. ಮೊದಲನೇದು ಬಂದು ಮಾರ್ಕ್ ಫಿಲಮ್. ಆಕ್ಚುಲಿ ಮಾರ್ಕ್ ಅಲ್ಲಿ ಸುದೀಪ್ ಅವರು ಆಕ್ಟ್ ಮಾಡ್ತಾ ಇದ್ದು, 45 ಅಲ್ಲಿ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಈ ಎರಡು ಫಿಲಮ್ ಬಂದು ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಮಾರ್ಕ್ ಫಿಲಮ್ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕೇಯನ್ ಅವರು. ಅಂಡ್ ಈ ಫಿಲಮ್ ಒಂದು ಆಕ್ಷನ್ ಥ್ರಿಲ್ಲರ್ ಫಿಲಮ್ ಆಗಿದೆ. ಮತ್ತೆ ಸುದೀಪ್ ಮತ್ತೆ ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ ಅಲ್ಲಿ ಇದು ಎರಡನೇ ಫಿಲಂ. ಇನ್ನು 45 ಫಿಲಂ ಬಂದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇದು ಆಕ್ಷನ್ ಕಾಮಿಡಿ ಓರಿಯೆಂಟೆಡ್ ಫಿಲಂ ಆಗಿದೆ. ಇನ್ನು ಈ ಫಿಲಂ ಅಲ್ಲಿ ಅರ್ಜುನ್ ಜನ್ಯ ಅವರು ಇದೇ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರೋದು. ಇನ್ನು ಮಾರ್ಕ್ ಫಿಲಂ ಬಂದು ಸೈಮೆಂಟೇನಿಯಸ್ಲಿ ಕನ್ನಡ ಮತ್ತೆ ತಮಿಳಲ್ಲಿ ಶೂಟ್ ಆಗಿದೆ ಅಂಡ್ ಹಿಂದಿ ತೆಲುಗುಲಿ ಡಬ್ ಆಗಿದೆ. 45 ಫಿಲಂ ಬಂದು ಓನ್ಲಿ ಕನ್ನಡಲ್ಲಿ ಶೂಟ್ ಆಗಿದೆ, ಹಿಂದಿ ಮತ್ತೆ ತಮಿಳು ತೆಲುಗುಲಿ ಡಬ್ ಆಗಿದೆ. ಮಾರ್ಕ್ ಫಿಲಂಗೆ ಮ್ಯೂಸಿಕ್ ಕೊಡ್ತಾ ಇರೋದು ಅಜನೀಶ್ ಲೋಕನಾಥ್ ಅವರು. ಅಂಡ್ 45 ಫಿಲಂಗೆ ಮ್ಯೂಸಿಕ್ ಕೊಡ್ತಾ ಇರೋದು ಅರ್ಜುನ್ ಜನ್ಯ ಅವರು. ಆಕ್ಚುಲಿ ಅರ್ಜುನ್ ಜನ್ಯ ಅವರು ಡೈರೆಕ್ಷನ್, ರೈಟಿಂಗು, ಮ್ಯೂಸಿಕ್ ಅಂಡ್ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಎಲ್ಲಾನು ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇನ್ನು ಮಾರ್ಕ್ ಫಿಲಂ ಕ್ಯಾಸ್ಟಿಂಗ್ ಬಂದು ಸುದೀಪ್, ಶೈನ್ ಟಾಮ್ ಚಾಕೋ, ನವೀನ್ ಚಂದ್ರ, ಯೋಗಿ ಬಾಬು, ಗುರು ಶ್ಯಾಮ್ ಸುಂದರಂ, ನಿಶ್ವಿಕಾ ನಾಯ್ಡು, ರೋಶಿನಿ ಪ್ರಕಾಶ್, ಹೀಗೆ ಹಲವಾರು ಜನ ಆಕ್ಟ್ ಮಾಡಿದ್ದಾರೆ. ಇನ್ನು 45 ಫಿಲಂ ಬಂದ್ರೆ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ, ಮೊಟ್ಟೆ ರಾಜೇಂದ್ರನ್, ಜಶು ಸೆನ್ಗುಪ್ತಾ, ಪ್ರಮೋದ್ ಅವರು ಆಕ್ಟ್ ಮಾಡಿದ್ದಾರೆ. ಇನ್ನು ಮಾರ್ಕ್ ಫಿಲಂನ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಫಿಲಂ ಆಲ್ರೆಡಿ ಹಿಟ್ ಆಗಿತ್ತು, ಅದ್ ನಿಮ್ಗೆಲ್ಲ ಗೊತ್ತು. ಸೊ ಮಾರ್ಕ್ ಕೂಡ ಸೇಮ್ ಫ್ಯೂ ಅವರ್ಸ್ ಸ್ಟೋರಿ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸುದೀಪ್ ಅವರ ಕ್ರೇಜ್ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಇನ್ನು ಈ ಫಿಲಂ ಅಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದು, ಸ್ಟೈಲಿಶ್ ಆಗಿ ಬಂದಿದೆ. ಸೊ ಮೋರ್ ಹೈಪ್ ಕ್ರಿಯೇಟ್ ಆಗಿದೆ. ಇನ್ನು ಸುದೀಪ್ ಅವರ ಆಟಿಟ್ಯೂಡ್ ಈ ಫಿಲಂ ಅಲ್ಲಿ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಇನ್ನು ಸುದೀಪ್ ಅವರ ಮಗಳು ಈ ಫಿಲಂ ಸಾಂಗ್ ಅಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಎಲ್ಲೋ ಒಂದ್ ಕಡೆ ಇದಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ತೀನಿ. ಇನ್ನು 45 ಫಿಲಂ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಲ್ಟಿ ಸ್ಟಾರ್ ಫಿಲಂ ಆಗಿದೆ. ಸೊ ಸ್ಟೋರಿಗೆ ಪವರ್ ಜಾಸ್ತಿನೇ ಸಿಗುತ್ತೆ. ಇನ್ನು ಶಿವಣ್ಣ ಅವರ ಲೇಡಿ ಗೆಟಪ್ ಅಂತೂ ಸಖತ್ ಸೌಂಡ್ ಮಾಡ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲೇ ಟ್ರೆಂಡಿಂಗ್ ತರ ಫೀಲ್ ಆಗ್ತಾ ಇದೆ. ಇನ್ನು ಉಪೇಂದ್ರ ಅವರ ಆಕ್ಟಿಂಗ್ ಮತ್ತೆ ಅವರು ಯಮನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದು ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಇನ್ನು ರಾಜ್ಬಿ ಶೆಟ್ಟಿ ಅವರ ಫನ್ನಿ ಕಾಮಿಡಿ ಈ ಫಿಲಂ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಕೂಡ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಮಾರ್ಕ್ ಫಿಲಂ ನ ನೆಗೆಟಿವ್ ಪಾಯಿಂಟ್ಸ್ ಅಂತಂದ್ರೆ, ಮಾರ್ಕ್ ಮತ್ತೆ ಮ್ಯಾಕ್ಸ್ ಎರಡು ಸೇಮ್ ಕಾಣಿಸ್ಕೊಳ್ತಾ ಇರೋದ್ರಿಂದ ಬೋತ್ ಸ್ಟೋರಿ ಏನಾದ್ರು ಸೇಮ್ ಇದೆಯಾ ಅನ್ನೋದೇ ಡೌಟ್. ಸೊ ಎಲ್ಲೋ ಒಂದ್ ಕಡೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ಸೀನ್ ಬಂದು ನೈಟ್ ಟೈಮ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಒನ್ ಆಫ್ ದ ನೆಗೆಟಿವ್ ಪಾಯಿಂಟ್ಸ್ ಅಂತಾನೆ ಹೇಳ್ತೀನಿ. ಇನ್ನು 45 ಫಿಲಂ ನ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಫಿಲಂ ನ 40% ಅಷ್ಟು ಫಿಲಂ ಬಂದು VFX ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಫ್ಯೂ ಸೀನ್ಸ್ ಅಲ್ಲಂತೂ VFX ಸ್ವಲ್ಪ ಲೋ ಆಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಫಿಲಂ ಹೆಂಗಿದೆ ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಬಟ್ ಆಸ್ ಆಫ್ ನೋ ಇದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಇನ್ನು ಅರ್ಜುನ್ ಜನ್ಯ ಅವರು ಇದೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಮಲ್ಟಿ ಸ್ಟಾರ್ ಹ್ಯಾಂಡಲ್ ಮಾಡಿದಾರ ಅಥವಾ ಎಲ್ಲಾನು ಅವರೇ ತಗೊಂಡಿರೋದ್ರಿಂದ, ಲೈಕ್ ಸ್ಟೋರಿ ಆಗಿರ್ಬೋದು, ಡೈರೆಕ್ಟ್ ಮ್ಯೂಸಿಕ್ ಎಲ್ಲ ಅವರೇ ಹ್ಯಾಂಡಲ್ ಮಾಡಿರೋದ್ರಿಂದ ಇದು ಅವ್ರ ಕೇಪಬಿಲಿಟಿಯಲ್ಲಿ ಹ್ಯಾಂಡಲ್ ಆಗಿದ್ಯಾ? ಏನೇ ಆಗ್ಲಿ, ಎರಡು ನಮ್ ಕನ್ನಡದ ಫಿಲಂ ಆಗಿರೋದ್ರಿಂದ ಎರಡನ್ನೂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್